ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. 16 ಸೋಮವಾರ ವ್ರತಕತೆ ಅಥವಾ 16 ಸೋಮವಾರ ವ್ರತಕತೆ. ಇಚ್ಛಿತ ಪತಿಯನ್ನ ಅಗಲಿದ ಮಗುವನ್ನ ಪಡೆದುದು ಎಂಬ ಕಥೆಯನ್ನ ಕೇಳೋಣ. ಶಂಕರ ಪಾರ್ವತಿಯೇ, 16 ಸೋಮವಾರ ವ್ರತದ ಮಹಾತ್ಮ್ಯ ಕಾಲ ವಿಧಿಗಳ ಬಗ್ಗೆ ನಾನು ಈವರೆಗೂ ಹೇಳಿ ಸಂಗತಿಯನ್ನ ತೀರಾ ಅರಿಯದವಳಂತೆ ಕೇಳಿದೆ. ಈಗ ಆಚರಿಸಿದವರಾರು, ಅವರು ಪಡೆದ ಫಲಗಳೇನು ಎಂದು ಪ್ರಶ್ನಿಸಿರುವೆ. ಇದನ್ನು ಕಂಡು ನನಗೆ ನಗು ಬರುತ್ತದೆ. ಪಾರ್ವತಿ ದೇವ ಲೀಲಾಚರಣನೆ, ನಿನಗೆ ನಗು ಬರಲು ನನ್ನ ಪ್ರಶ್ನೆಯಲ್ಲಿ ಅಂತಹ ವಿಚಿತ್ರವೇನಿದೆ? ಶಂಕರ, ವಿಚಿತ್ರವೇನೆಂದು ಕೇಳುವೆಯ? ಇದಕ್ಕಿಂತಲೂ ಹೆಚ್ಚಿನ ವಿಚಿತ್ರವು ಇನ್ನಾವುದು? ನೀನು ನನ್ನನ್ನು ಪತಿಯನ್ನಾಗಿ ಇದೇ ವ್ರತವನ್ನ ಆಚರಿಸಿ ಪಡೆದುಕೊಂಡೆ. ಈಗ ಮತ್ತೆ ಅರಿಯದವಳಂತೆ ಕೇಳುವಿಯಲ್ಲ? ಪಾರ್ವತಿ, ವಿರೂಪಾಕ್ಷನೇ, ನಿನ್ನನ್ನೇ ಪತಿಯನ್ನಾಗಿ ಪಡೆಯಲು ನಾನು ತಪಾಚರಣೆಯಲ್ಲಿರುವಾಗ ನೀನು ವಟುವೇಷದಿಂದ ಪ್ರಕಟಿಸಿ ಉಪದೇಶಿಸಿದೆ. ಅದರಂತೆ ವ್ರತವನ್ನ ಕೈಗೊಂಡು ನಿನ್ನನ್ನು ಪಡೆದನೆಂಬುದು ನಿಜವೇ. ಆದರೆ ಆಗಿನ ಉಪದೇಶವು ನಿನ್ನ ಅಪರೋಕ್ಷದಿಂದ ಆದುದು. ಈಗ ಪ್ರತ್ಯಕ್ಷವಾಗಿ ನಿನ್ನ ಮುಖದಿಂದ ನನ್ನ ಪರಿಣಯದ ವೃತ್ತಾಂತವನ್ನು ಕೇಳುವ ಉತ್ಕಟವಾದ ಬಯಕೆಯುಂಟಾಗಿದೆ. ಅಲ್ಲದೆ ಈ ವ್ರತೋಪದೇಶಕ್ಕೆ ಅಧಿಕಾರಿಯಾದವನು ನೀನು. ನನ್ನ ಬಯಕೆಯನ್ನು ಲೋಕಹಿತವನ್ನು ನೆನೆದು ಹೇಳುವುದಾಗಬೇಕು. ನಾನು ಮಾಡಿದ ವ್ರತವನ್ನು ನಿನ್ನ ಮುಖದಿಂದ ಕೇಳುವುದು ನನಗೆ ಅತ್ಯಾನಂದದ ಸಂಗತಿಯಾಗಿದೆ ಎಂದು ಪ್ರಾರ್ಥಿಸಿದಳು. ಶಂಕರ, ಶಿವೆ, ವಿಷ್ಣುವನ್ನೊಲ್ಲದೆ ನಾನೇ ಪತಿಯಾಗಬೇಕೆಂದು ನೀನು ಘೋರಾರಣ್ಯದಲ್ಲಿ ಉಗ್ರವಾದ ತಪವನ್ನು ಆರಂಭಿಸಿದಿ. ಅದನ್ನು ತಿಳಿದು ಸಪ್ತರ್ಷಿಗಳು ನನ್ನೆಡೆಗೆ ಬಂದು ನಗಜಾತೆಯ ಮೇಲೆ ಅನುಗ್ರಹ ಮಾಡು, ಅವಳ ಉಗ್ರ ತಪಾಚರಣೆಯನ್ನು ನೋಡಲಾಗುತ್ತಿಲ್ಲ ಎಂದು ಬೇಡಿಕೊಂಡರು. ಅವರ ವಿನಂತಿಯಿಂದ ಸಂತುಷ್ಟನಾದ ನಾನು ತಥಾಸ್ತು ಎಂದು ನಿನ್ನ ಮನಸ್ಸಿನ ದೃಢತೆಯನ್ನ ಪರೀಕ್ಷಿಸಲು ವಟುವೇಷಧಾರಿಯಾಗಿ ನಿನ್ನೆಡೆಗೆ ಬಂದೆ. ಮತ್ತು ನಿನ್ನನ್ನು ಕುರಿತು ಗಿರಿರಾಜ ನಂದಿನಿ ಅದೇಕೆ ತಪಸ್ಸಿನ ಕಷ್ಟಕ್ಕೆ ಗುರಿಯಾಗಿ ಬಳಲುವೆ? ಶಂಕರನಿಗೂ ನಿನಗೂ ಅದಾವ ಸಮಾನ? ಅವನು ಸ್ಮಶಾನವಾಸಿ, ನೀನು ಅರಮನೆವಾಸಿ. ಅವನು ವಿಷಕಂಠ, ನೀನು ಕೋಕಿಲಕಂಠ. ಅವನು ಸರ್ಪಭೂಷಣ, ನೀನು ಅಂಜುಗೋಳಿ. ಅವನು ವರಟ, ನೀನು ಕೋಮಲೆ. ಅವನು ಗಜಚರ್ಮಧಾರಿ, ನೀನು ಪೀತಾಂಬರಧಾರಿ. ಇಂತಹ ಬೆರಕೆ ಸಲ್ಲುವುದೇ? ವೈವಾಹಿಕ ಸೌಕರ್ಯಕ್ಕೆ ಸಮಾನತೆ ಅಗತ್ಯ. ನೀನು ವಿಷ್ಣುವನ್ನ ಮದುವೆಯಾಗು, ವೈಕುಂಠದ ಭಾಗ್ಯವೇ ನಿನ್ನದಾಗುವುದು. ಸುಖ ಸಾಮ್ರಾಜ್ಯದಲ್ಲಿ ಲೋಲಾಡುವೆಯಂತೆ ಎಂದು ಹೇಳಿದೆ. ಅದಕ್ಕೆ ಗಿರಿಜೆಯು ಕೋಪ ತಾಳಿ ಕಣ್ಣು ಕೆಂಪಗೆ ಉರಿದೆದ್ದು ಶಿವನಿಂದನೆಯನ್ನ ಕೇಳುವುದು ಮಹಾಪಾಪವೆಂದು ನುಡಿದು ಕೇಳಲಾರದೆ ಕಿವಿಯಲ್ಲಿ ಬೆರಳಿಟ್ಟುಕೊಂಡು ನನ್ನ ಮುಖವನ್ನು ನೋಡಲಾರದೆ ತಿರುಗಿ ಕುಳಿತು ಶಿವ ಸಂಪಾದನೆಯನ್ನ ನನ್ನ ಆತ್ಮಾರ್ಪಣೆಯಾದರೂ ಒಳಿತು, ಬೇರೊಬ್ಬನನ್ನ ವರಿಸಲಾರೆ, ಕಣ್ಣೆತ್ತಿ ನೋಡಲಾರೆ ಎಂದು ದೃಢ ನಿಶ್ಚಯವನ್ನ ಪ್ರಕಟಿಸಿದಳು. ಆಗ ನಾನಾ ಶೂಲಧರ, ಜಟಾಜೂಟ, ಚಂದ್ರಮೌಳಿ, ತ್ರಿನೇತ್ರ, ಸರ್ವಾಭರಣಭೂಷಿತ, ಕೋಟಿ ಸೂರ್ಯಪ್ರಕಾಶ, ಮಾಂಗಲ್ಯಧಾಮವಾದ ನನ್ನ ನಿಜರೂಪವನ್ನ ತೋರಿಸಿದೆ. ಹಿಮಧಾಮಕ್ಕೆ ಹೋಗಿ 16 ಸೋಮವಾರದ ವ್ರತವನ್ನ ಕೈಗೊಳ್ಳಲು ಹೇಳಿದೆ. ಪೂಜೆ ಮೊದಲಾದ ಎಲ್ಲ ವಿಧಾನಗಳನ್ನ ತಿಳಿಸಿದೆ. ಅದರಿಂದ ನಿನ್ನ ಬಯಕೆಯು ನಿಶ್ಚಿತವಾಗಿ ಕೈಗೂಡುವುದೆಂದು ಆಶ್ವಾಸನೆ ನೀಡಿದೆ. ಅದರಂತೆ ಗಿರಿಜೆಯು ತಂದೆಯ ಮನೆಗೆ ಹೋಗಿ ವ್ರತವನ್ನ ಆಚರಿಸಿ. ಆದ್ದರಿಂದ ನನ್ನ ತಂದೆಯ ಮನಸ್ಸು ನಿನಗೆ ಅನುಕೂಲವಾಗಿ ಪರಿವರ್ತಿಸಿತು. ಅನಂತರ ನಿನ್ನ ತಂದೆಯು ಒಳ್ಳೆ ಸಂತೋಷದಿಂದ ನಿನ್ನನ್ನು ನನಗೆ ಧಾರೆ ಎರೆದು ಕೊಟ್ಟನು.
ಹಿಮನಗರದಲ್ಲಿ ಸಮಸ್ತ ವೈಭವದೊಂದಿಗೆ ಸಕಲ ಸುರನರ ಗಂಧರ್ವರ ಸಮ್ಮುಖದಲ್ಲಿ ಗಿರಿಜಾಶಂಕರ ಲಗ್ನ ಸಮಾರಂಭವು ಆತ್ಮಾನಂದದಿಂದ ನೆರವೇರಿತು. ಸರ್ವರು ಸುಮುಹೂರ್ತೆ ಸಾವಧಾನ ಎಂದು ಅಕ್ಷತಾರೋಹಣ ಮಾಡಿದರು. ಸರ್ವಮಂಗಳೇ ಪಾರ್ವತಿ, ನಿನ್ನೊಡನೆ ಕೋಪಿಸಿಕೊಂಡು ಬಹುದಿನಗಳಿಂದ ಅಗಲಿ ಹೋದ ನಿನ್ನ ಪ್ರಿಯ ಪುತ್ರನಾದ ಷಣ್ಮುಖನನ್ನು ನೀನು ಇದೇ ವ್ರತಾಚರಣೆಯಿಂದ ಪಡೆದುಕೊಂಡು ಆನಂದಿತಳಾದೆಯಲ್ಲವೇ? ಸ್ಮರಿಸು ಪಾರ್ವತಿ. ನಾಥ, ನಾನು ಮಾಡಿದ ವ್ರತವನ್ನು ಅದರಿಂದ ಪೂರೈಸಿಕೊಂಡು ಇಷ್ಟಾರ್ಥವನ್ನು ಪ್ರಾಣನಾಥನಾದ ನಿನ್ನ ಮುಖದಿಂದ ಕೇಳಿ ಸಂತುಷ್ಟ ಮನಸ್ಕಳಾದೆನು. ನನ್ನಂತೆ ಈ ನಿನ್ನ ಮಹಾಮಹಾತ್ಮ್ಯದ ವ್ರತವನ್ನು ಮತ್ತೆ ಅದಾರು ಆಚರಿಸಿದರು ಅದರಿಂದ ಅವರಿಗೆ ದೊರೆತ ಇಷ್ಟಾರ್ಥಗಳೇನು ಎಂಬುದನ್ನು ಕೇಳಲು ಇಚ್ಛಿಸುವೆ. ಪೂರೈಸುವ ಕೃಪೆಯಾಗಬೇಕು. ಎಂಬಲ್ಲಿಗೆ 16 ಸೋಮವಾರ ವ್ರತಕಥೆಯ 2ನೆಯ ಅಧ್ಯಾಯ ಇಚ್ಛಿತ ಪತಿಯನ್ನ ಮತ್ತು ಅಗಲಿದ ಮಗುವನ್ನ ಪಡೆದುದು ಎಂಬ ಅಧ್ಯಾಯವು ಸಂಪೂರ್ಣವಾಯಿತು. Please like, share, subscribe.